ಹಾಯ್ ಹಲೋ ನಮಸ್ತೆ. ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಾಗಿನಿಂದಲೂ ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡ ಮಧ್ಯೆ ಅಷ್ಟಕ್ಕಷ್ಟೇ. ಗಿಲ್ಲಿ ಅಂದ್ರೆ ಸಾಕು ಅಶ್ವಿನಿ ಗೌಡ ಉರಿದು ಬೀಳ್ತಿದ್ರು. ಅಶ್ವಿನಿ ಗೌಡಗೆ ಗಿಲ್ಲಿ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ರು. ಈಗ ಬಿಗ್ ಬಾಸ್ ಮನೆಗೆ ಅತಿಥಿಗಳು ಬಂದಿದ್ದೇ ತಡ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟ ಮಧ್ಯೆ ಒಗ್ಗಟ್ಟು ಮೂಡಿದೆ. ಎಂಟನೇ ಅದ್ಭುತ ಅಂದ್ರೆ ಇದೇ ನೋಡಿ. ಇಷ್ಟು ದಿನ ಹಳದಿ ಬಣ್ಣದ ಒಂಟಿ ರೂಮ್ನಲ್ಲಿ ಅಶ್ವಿನಿ ಗೌಡ ನೆಲೆಸಿದ್ರು. ಅಲ್ಲಿದ್ದವರು ಒಬ್ಬೊಬ್ಬರೇ ಖಾಲಿ ಆಗ್ತಿದ್ದಾರೆ, ಅಲ್ಲಿರೋದು ನೆಗೆಟಿವಿಟಿ ಅಂತ ಗಿಲ್ಲಿ ನಟ ಬೆಟ್ಟು ಮಾಡಿ ತೋರಿಸಿದ್ರು. ಈ ವಾರ ಬಿಗ್ ಬಾಸ್ ಮನೆಗೆ ಬಂದ ಅತಿಥಿಗಳು ಹಳದಿ ರೂಮ್ನಲ್ಲಿ ನೆಲೆಸಿದ್ದಾರೆ. ಕಾಕತಾಳೀಯವೆಂಬಂತೆ ಅತಿಥಿಗಳ ಬಗ್ಗೆ ನೆಗೆಟಿವ್ ಟಾಕ್ ಕೇಳಿ ಬರ್ತಿದೆ. ಅತಿಥಿಗಳಿಗೆ ಒಂಟಿ ರೂಮ್ ಬಿಟ್ಕೊಟ್ಟು ಎಲ್ಲರೂ ಜಂಟಿ ರೂಮ್ ಸೇರಿದ್ದಾರೆ. ಜಂಟಿ ರೂಮ್ಗೆ ಬಂದಿದ್ದೇ ತಡ ಅಶ್ವಿನಿ ಗೌಡ ಸಹ ಪಾಸಿಟಿವ್ ಆಗಿಬಿಟ್ಟಿದ್ದಾರೆ. ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಮಧ್ಯೆ ಉತ್ತಮ ಒಡನಾಟ ಆರಂಭವಾಗಿದೆ. ಒಂಟಿ ರೂಮ್ನಲ್ಲಿ ಅಶ್ವಿನಿ ಗೌಡ ಅವರನ್ನ ನೋಡಿದ ಗಿಲ್ಲಿ, ಬಾಸ್ ಹೆಂಗಿದ್ರಿ ಬಾಸ್? ಅಶ್ವಿನಿ ಗೌಡ, ಕಷ್ಟ ಆಗುತ್ತೆ, ಇಟ್ಸ್ ಓಕೆ. ನೀನೆಷ್ಟು ಬದಲಾಗ್ಬಿಟ್ಟೆ ಗಿಲ್ಲಿ, ಹೆಂಗೆಂಗೋ ಆಡ್ತಿದ್ದೆ. ಗಿಲ್ಲಿ, ಶಿಫ್ಟ್ ಆಯ್ತಲ್ಲ. ಫ್ಯಾಮಿಲಿ ಮಾತ್ರ ಇದ್ದಾಗ ಫ್ಯಾಮಿಲಿ ಮಾತ್ರ ಕಿತ್ತಾಡ್ತಿರ್ತೀವಿ. ಬೇರೆಯವರು ಬಂದ್ರು ಅಂದಾಗ ನಮ್ಮ ಫ್ಯಾಮಿಲಿಗೆ ಅಂತವ್ರಲ್ಲ, ನಮ್ಮ ಫ್ಯಾಮಿಲಿಗೆ ಕಷ್ಟ ಕೊಡ್ತವ್ರಲ್ಲ ಅನ್ಸುತ್ತೆ. ಅಶ್ವಿನಿ ಗೌಡ, ಈಗ್ಲಾದ್ರೂ ಗೊತ್ತಾಯ್ತಾ ಫ್ಯಾಮಿಲಿ ಅಂತ? ಅವ್ರಿರೋವರೆಗೂ ಅಲ್ಲ, ಹೋದ್ಮೇಲೂ ಫ್ಯಾಮಿಲಿ ಅಂತ ಪ್ರೀತಿ ಇರಬೇಕು. ಗಿಲ್ಲಿ, ಖಂಡಿತ. ಅಶ್ವಿನಿ ಗೌಡ, ಡವ್ ಮಾಡ್ಬೇಡ, ನೋಡ್ತೀನಿ. ಅತಿಥಿಗಳು ಬಂದ ಮೊದಲ ದಿನ ಗಿಲ್ಲಿ ನಟ ವಿರುದ್ಧ ರಜತ್, ಉಗ್ರಂ ಮಂಜು, ತ್ರಿವಿಕ್ರಮ್ ತಿರುಗಿ ಬಿದ್ದಿದ್ರು. ಆದ್ರೆ ತಮ್ಮಿಂದ ಎಲ್ಲರಿಗೂ ಟಿಪ್ಸ್ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಗಿಲ್ಲಿ ಸೈಲೆಂಟ್ ಆಗ್ಬಿಟ್ರು. ಗಿಲ್ಲಿ ಸೈಲೆಂಟ್ ಆದ್ಮೇಲೆ ತ್ರಿವಿಕ್ರಮ್ ಜೊತೆ ನಡೆದ ಮಾತುಕತೆ ಇದು. ತ್ರಿವಿಕ್ರಮ್, ಯಾಕಷ್ಟೊಂದು ಕೋಪ ನನ್ನ ಮೇಲೆ? ಗಿಲ್ಲಿ, ಏನೋ ತಮಾಷೆ ಮಾಡೋಕ್ ಹೋದೆ, ಅದು ಅಮಾವಾಸ್ಯೆ ಆಯ್ತು. ತ್ರಿವಿಕ್ರಮ್, ಚೆನ್ನಾಗ್ ಆಡ್ತಿದ್ಯಾ. ಗಿಲ್ಲಿ, ಸತ್ಯವಾಗ್ಲೂ ಫನ್ ಆಗಿ ತಗೊಂಡು ಹೋಗ್ಬೇಕು ಅಂದ್ಕೊಂಡೆ, ಅದು ಹೇಗೋ ಆಯ್ತು. ತ್ರಿವಿಕ್ರಮ್, ಆಯ್ತು ಬಿಡು, ಅದಾಗುತ್ತ ಒಮ್ಮೊಮ್ಮೆ. ಒಟ್ನಲ್ಲಿ ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡ ಮಧ್ಯೆ ಹೊಸ ಸ್ನೇಹ ಅಂತೂ ಶುರುವಾಗಿದೆ. ಅದು ಹೀಗೆ ಮುಂದುವರಿಯುತ್ತಾ ಕಾದು ನೋಡಬೇಕು.